ನೆರವಾಗುತ್ತೆ. ಆ್ಯಕ್ಚುಲಿ ರಿಷಾ ಯಾರು ಅಂತ ನಾನು ಸಿನಿಮಾ ಮಾಡಿ ಥಿಯೇಟರ್ ಮಾಡಿ ಬೆಸ್ಟ್ ಮೂವಿ ಕೊಟ್ಟರು ಕೂಡ ಆ ಐಡೆಂಟಿಟಿ ಸಿಗ್ತಿರಲಿಲ್ಲ. ಯಾಕಂದರೆ ನಾನು ಮಾಡಿರೋರು ಯಾರು ಫ್ರೆಷರ್ಸ್ ಜೊತೆ ಮಾಡಿರಲಿಲ್ಲ ನಾನು. ಸೊ ಆಲ್ಮೋಸ್ಟ್ ನೋನ್ ಪೀಪಲ್ ಜೊತೆನೇ ಮಾಡ್ತಾಯಿದ್ದೆ. ನಾನು ಫಸ್ಟು ಲಾಂಚ್ ಆಗಿದ್ದೆ ಹರಿಕತೆ ಗಿರಿಕತೆಯಲ್ಲಿ ಶೈನ್ ಶೆಟ್ಟಿ ಪೇರಾಗಿ ಲಾಂಚ್ ಆಗ್ತೀನಿ ಇಂಡಸ್ಟ್ರಿಗೆ. ಅದು ಎಷ್ಟು ಜನಕ್ಕೆ ರೀಚ್ ಆಯಿತು ಅಂತ ಗೊತ್ತಿಲ್ಲ. ಸೊ ನನಗೆ ಹಾಗೆ ಆಫರ್ಸ್ಗಳು ಬಂತು ಕೂಡ. ಈವನ್ ತೆಲುಗುಲಿ ಜೂನಿಯರಲ್ಲಿ ಒಳ್ಳೆ ಪಾತ್ರ ಮಾಡ್ತೀನಿ, ಲೀಡ್ ಆಗೇ ಒಂದು 4-5 ಸಿನಿಮಾ ಮಾಡ್ತೀನಿ. ಸೊ ಅದಷ್ಟು ಮಾಡಿದ್ರೂ ಕೂಡ ಅದೇ ಹೇಳ್ತೀವಲ್ಲ, ದುಡ್ಡನ್ನ ಬೇಕಾದರೆ ಸಂಪಾದನೆ ಮಾಡ್ಬೋದು, ಹೆಸರನ್ನ ಸಂಪಾದನೆ ಮಾಡೋಕ್ಕೆ ಕಷ್ಟ ಅಂತ. ದುಡ್ಡು ಬರ್ತಿತ್ತೇನೋ, ಬಟ್ ಆ ಹೆಸ್ರಿಗೆ ಅಂಬಲಿಸ್ತಿದ್ದೆ. ಬಟ್ ಅದೇ ಟೈಮ್ಗೆ ಕರೆಕ್ಟಾಗಿ ಕಲರ್ಸ್ ಕನ್ನಡ ಕಾಲ್ ಮಾಡಿ ಬಿಗ್ ಬಾಸ್ ಅಂತ ಆಫರ್ ಕೊಟ್ಟಾಗ ಆ ಹೆಸ್ರಿಗೆ ಅಂಬಲಿಸ್ಕೊಂಡು ಹೋದೆ. ತಲೆನೇ ಕೆಡಿಸ್ಕೊಳ್ಲಿಲ್ಲ. ಈವನ್ ಫ್ರೀ ಆಗಬೇಕಾದ್ರೆ ಹೋಗಿ ಮಾಡ್ಬಿಟ್ಟು ಬರ್ತಾಯಿದ್ದೆ. ಯಾಕಂದರೆ ದುಡ್ಡು ಕೆಲಸ ಮಾಡಿದ್ದು, ಆಚೆ ಸಿನಿಮಾಗಳಿತ್ತು, ಹೆಸರು ಸಿಗ್ತಿರ್ಲಿಲ್ಲ ಅಂತ. ಆ ಸ್ಟೇಜು ನನಗೆ ಇವತ್ತು ರಿಷಾ ಯಾರು ಅಂತ ಐಡೆಂಟಿಟಿ ತಂದುಕೊಟ್ಟಿದೆ. ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ಕಲರ್ಸ್ ಕನ್ನಡ.